ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ. ಕಡಲೆಬೇಳೆ ಕಟ್ಟಿನ ಸಾರು ಮಾಡೋದು ನೋಡೋಣ ಬರ್ರಿ. ಕಟ್ಟಿನ ಸಾರು ಮಾಡ್ಲಿಕ್ಕೆ ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 3-4 ಹಸಿಮೆಣಸಿನ್ಕಾಯಿ, ನಮ್ಮ ಖಾರ ತಕ್ಕಂತೆ, ಸ್ವಲ್ಪ ಉಳ್ಳಾಗಡ್ಡಿ, ಈರುಳ್ಳಿ, ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಪುದೀನ, 2 ಏಲಕ್ಕಿ ಇಷ್ಟು ಹಾಕ್ಕೊಂಡು ರುಬ್ಕೊಲಿಕ್ಕತ್ತೀನಿ. ಯಾವುದೂ ಹುರ್ಕೊಂಡಿಲ್ಲ, ಎಣ್ಣೆ ಒಳಗೆ ಹುರ್ಕೋಬೇಕಾದ. ರುಬ್ಬಿದ ಬಳಿಕ ಒಗ್ಗರಣೆ ಎಣ್ಣೆ ಹಾಕ್ಕೊಂಡೀನಿ. ಒಂದು ಅರ್ಧ ವಾಟಿ ಎಣ್ಣೆ ಕಾಯ್ಲಿಕ್ಕತ್ತೈತಿ. ಸಾಸಿವೆ ಹಾಕ್ಕೊಂಡೀನಿ, ಜೀರಿಗೆ ಅರ್ಧ ಸ್ಪೂನ, ಕರಿಬೇವು ಒಂದು ಹೆಸರು, ಅದು ರುಬ್ಬಿದ್ದು ಪೇಸ್ಟೆಲ್ಲ ಹಾಕ್ಕೊಲಿಕ್ಕತ್ತೀನಿ. ಹಸಿಮೆಣ್ಸಿಕಾಯಿ, ಕೊಬ್ಬರಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಎಲ್ಲ ಚಲೋದಂಗೆ ಎಣ್ಣೆ ಒಳಗೆ ಹುರ್ಕೋಬೇಕು. ಎಣ್ಣೆ ಬಿಡೋ ತನಕ ಸ್ವಲ್ಪ ಅರಿಶಿನ ಹಾಕ್ಕೊಂಡೀನಿ, ಸ್ವಲ್ಪ ಹಿಂಗ, ಒಂದು ಚಿಟಿಕೆ ಚಲೋದಂಗೆ ಹುರ್ಕೋಬೇಕು. ಸ್ವಲ್ಪ ಗರಂ ಮಸಾಲ, ನಾನೇನು ರುಬ್ಕೊಂಡಿಲ್ಲ, ರುಬ್ಕೊಂಡು ಹುರ್ಕೊಲಿಕ್ಕತ್ತೀನಿ. ಭಾಳ ಈಜಿ ಇದು. ರುಚಿಗೆ ತಕ್ಕಂತೆ ಉಪ್ಪು ನೀವು ನೋಡಿ ಹಾಕ್ಕೋಬೋದು, ಖಾರ ಉಪ್ಪು. ಅದಕ್ಕೆ ಕಡಲೆಬೇಳೆ ಬೇಳೆ ಕಟ್ಟು ತೆಗ್ದೈತಿ, ಅದನ್ನು ಹಾಕ್ಕೊಂಡೇನಿ. ಈಗ ಎಷ್ಟು ಬೇಕಾದ್ರೆ ತಿಳಿ ಗಟ್ಟಿ ಮಾಡ್ಕೋಬೋದು. ಸ್ವಲ್ಪ ಹುಂಚಿ ಹಾಕ್ಕೊಲಿಕ್ಕತ್ತೀನಿ, ಸ್ವಲ್ಪ ಎಲ್ಲ, ಭಾಳ ರುಚಿ ಆಗ್ತದೆ ರೀ ಇದು. ಇದು ಹೋಳಿಗೆ ಮಾಡುವಾಗ ತಕ್ಕೊಂಡು ಇದನ್ನಿದೆ ರಸ ಕಟ್ಟಿದು. ಎರಡು 3 ದಿವಸ ಇಟ್ಟರೂ ಕೆಡಂಗಿಲ್ಲ. ಕುದಿಸಿಟ್ರೆ ಸಾಯಂಕಾಲೊಮ್ಮೆ ಬೆಳಗ್ಗೆಮ್ಮೆ ಕುದಿಸಿಡ್ಬೇಕು. ಫ್ರಿಜ್ನಾಗ ಇಡೋ ಅವಶ್ಯಕತೆ ಇಲ್ಲ, ಹೊರಗಡೆ ಇಟ್ಟರು 4-5 ದಿವಸ ಉಳಿತೈತೆ ಇದು. ಗದ ಕುದಿಸ್ಕೋಬೇಕು, 1-2 ಕುದಿ. ಇದು ಅರ್ಧ kg ಕಟ್ಟತ್ತಿದೆ, ಅರ್ಧ kg ಬೇಳೆ ಕಟ್ಟತ್ತಿದೆ. ಯಾವುದು ಹುರ್ಕೊಳ್ಳೋದು ಮಾಡ್ಕೊಳ್ಳೋದು ಏನಿಲ್ಲ, ಡೈರೆಕ್ಟ್ ರುಬ್ಬಿ ಹುರ್ಕೊಂಡೀನಿ.